ಇಚ್ಛಾಶಕ್ತಿ ಕೊರತೆ, ರಾಜ್ಯದ ಬಗ್ಗೆ, ದೇಶದ ಬಗ್ಗೆ, ರಾಜ್ಯದ ಸಮಸ್ಯೆಗಳ ಬಗ್ಗೆ ಅರಿವೇ ಇಲ್ಲದೆ ಇರತಕ್ಕಂಥ ಮೊಂಡುತನದ ವ್ಯವಸ್ಥೆಯಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇದೆ. ಈ ಸರ್ಕಾರಕ್ಕೆ ಏನು ಹೇಳಿದ್ರು ಕೂಡ ತಲೆನೂ ಇಲ್ಲ, ಬುಡಾನೂ ಇಲ್ಲ. ಗಾಂಭೀರ್ಯತೆ ಅನ್ನೋದು ಮೊದಲೇ ಗೊತ್ತಿಲ್ಲ. ಇಂಥ ಜನರು ಕಟ್ಕೊಂಡು ಏನೂ ಮಾಡೋಕ್ಕಾಗೋದಿಲ್ಲ. ದುರಂತ. ನನ್ನ 48 ವರ್ಷದ ಅನುಭವದಲ್ಲಿ ಇಂಥ ಕೆಟ್ಟ ವ್ಯವಸ್ಥೆಯನ್ನು ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಬರ್ತದೆ ಅಂತ ನಾನು ನಿರೀಕ್ಷೆ ಮಾಡಿರಲಿಲ್ಲ. ನನಗೆ ಏಸಿಗೆ ಕೆಲಸ. ಅದಕ್ಕೆ ಬಿಹಾರ ಜನ ರಾಷ್ಟ್ರದ ಪ್ರಧಾನಮಂತ್ರಿಗಳ ಅಭ್ಯುದಯ ಏನಿದೆ, ರಾಷ್ಟ್ರದ ಪ್ರಧಾನಮಂತ್ರಿಗಳ ದೇಶದ ಅಭ್ಯುದಯದಲ್ಲಿ ಕರ್ನಾಟಕವು ಸೇರಬೇಕು ಅನ್ನೋ ಅವರ ಧೋರಣೆ ಏನಿದೆ, ಅವರ ಚಿಂತನೆ ಏನಿದೆ, ಅದಕ್ಕೆ ಮುಂದಿನ ದಿನಗಳಲ್ಲಿ ಫಲ ಕೊಡ್ತದೆ. ಇವ್ರ ಬಗ್ಗೆ ಮಾತಾಡೋದ್ರೊಳಗೆ ಅಪ್ರಸ್ತುತ. ಆ ಮಾತಾಡೋದ್ರಿಂದ ಪ್ರಯೋಜನವೂ ಇಲ್ಲ. ಈ ಅಪ್ರಸ್ತುತವಾದ ವ್ಯವಸ್ಥೆಯನ್ನು ಪದೇ ಪದೇ ಹೇಳೋದ್ರಿಂದ ಖಜಾನೆ ಖಾಲಿಯಾಗಿದೆ. ಅವ್ರ ಹತ್ರ ಏನೇನೂ ಇಲ್ಲ. ಎಲ್ಲೆಲ್ಲಿ ಏನೇನು ಬರ್ತದೋ, ಯಾವ್ಯಾವ್ದಕ್ಕೆ ಸಿಗ್ತದೋ ಎಲ್ಲವೂ ಕೂಡ ಹೋಗ್ತಾ ಇದೆ. ಭ್ರಷ್ಟಾಚಾರ ನಮ್ಮಲ್ಲಿ 40% ಅಂದರು, 100%ಗೂ ಮೇಲೆ ಹೋಗಿದೆ ಅನ್ನೋದನ್ನ ಜನ ಮಾತಾಡ್ತಾವ್ರೆ. ನನಗನ್ನಿಸದೆ ಭಾರತ ಸರ್ಕಾರದಲ್ಲಿ ಭಗವಂತನೇ ಬೇರೆ, ಈ ಕಾಕರ ಇದೇ ಬೇರೆ. ಹಾಗಾಗಿ ಇವ್ರ ಬಗ್ಗೆ ಜಾಸ್ತಿ ಮಾತಾಡೋದ್ರಿಗೆ ಅರ್ಥ ಇಲ್ಲ. ಕಾಯೋಣ. ಅವ್ರಿಗೆ ಅಭಿವೃದ್ಧಿ ಗೊತ್ತಿಲ್ಲ, ರಾಜ್ಯದ ಹಿತ ಗೊತ್ತಿಲ್ಲ, ರಾಜ್ಯದಲ್ಲಿರೋ ಸಮಸ್ಯೆ ಗೊತ್ತಿಲ್ಲ, ರಾಜ್ಯವನ್ನ ಯಾವ ರೀತಿ ತಗೊಂಡೋಗ್ಬೇಕು ಅನ್ನೋದು ಗೊತ್ತಿಲ್ಲ. ಇಂಥ ನಿರ್ಲಿಪ್ತ ಅವ್ಯವಸ್ಥೆಯ ಸರ್ಕಾರ ನೋಡಿಲ್ಲ. ನಾಚಿಕೆ ಆಗಬೇಕು. ಇದೊಂದು ರಾಷ್ಟ್ರೀಯ ಪಕ್ಷ ಅಂತಾರೆ. ಹೋಗಿ ಕಾಂಗ್ರೆಸ್ನವ್ರು ಹೋಗಿ ಅಲ್ಲಿ ಕೂತ್ಕೊಂಡು, ದೆಹಲಿಯಲ್ಲಿ ಕೂತ್ಕೊಂಡು ಇಲ್ಲದೆಲ್ಲ ಹೇಳಿ ವೋಟ್ ಬ್ಯಾಂಕ್ ಚೋರು, ವೋಟ್ ಚೋರು ಅಂತೆ ಆತನಿಗೆ ಅರ್ಹತೆ ಇಲ್ಲದೆ ಇರತಕ್ಕಂಥ ವ್ಯವಸ್ಥೆ ಆಗಿದೆ. ರಾಷ್ಟ್ರದ ಒಬ್ಬ ನಾಯಕ ರಾಹುಲ್ ಗಾಂಧಿ ಅವರು ಯಾವ ವಿಷಯನ ತಗೊಂಡು ಹೋರಾಟ ಮಾಡಬೇಕು ಅದು ಬಿಟ್ಟು ಚುನಾವಣೆ ಕಮಿಷನ್ ಇಟ್ಕೊಂಡು ಎಲ್ಲ ಒಂದು ಕಡೆ ನಿಮ್ಮ ಧೋರಣೆ ಇದೆಯಲ್ಲ, ಇದು ಎಷ್ಟು ಮುಳ್ಳಾಗಿದೆ. ಜೀವನದಲ್ಲಿ ಎಲ್ಲರೂ ಒಂದು ಕಡೆ ನಿಮ್ಮ ನಾಯಕತ್ವದಲ್ಲಿ ಗೆದ್ದಿದ್ದೀರಾ. ಕರ್ನಾಟಕದಲ್ಲಿ ಅವತ್ತೆಲ್ಲ ಒಂದು ಕಡೆ ನಮ್ಮಲ್ಲಿ ತೊಂದರೆ ಆಗಿದ್ದೆ, ನೀವು ಇವತ್ತಿದ್ದೀರಿ. ನನಗನ್ಸದೆ ನಿಮ್ಮ ಅವನತಿ ಶುರು ಆಯಿತು. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇದು ನಿಭಾಯಿಸುವಂತ ಪರಿಸ್ಥಿತಿ ಇದ್ದಂಗಿಲ್ಲ. ಅಲ್ಲಪ್ಪ, ಏನ್ ಮಾಡ್ತಾರೆ? ಕಪ್ಪ ಕಾಣಿಕೆನ ದಿನ ತಗೋತಾ ಇರ್ತಾರೆ. ಎಲ್ಲಿಂದ ಮಾಡಕ್ಕಾಯ್ತದೆ ಅವ್ರಿಗೆ? ಅವ್ರು ಎಲ್ಲಿದೆ? ಅವ್ರಿಗೆ ಗಾಂಭೀರ್ಯತೆ ಎಲ್ಲಿದೆ? ಆಗಿರೋದ್ರಿಂದ ಈ ಸರ್ಕಾರದ ಏನಾದ್ರು ಬರ್ತದೆ, ನಿರೀಕ್ಷೆ ಮಾಡಬಹುದು, ಅಭಿವೃದ್ಧಿ ಆಗ್ಬೋದು ಅಂತ ಕಂಡ್ರೆ ಅದು ಕನಸಾಗ್ತದೆ. ದೇಶಕ್ಕೆ ಭವಿಷ್ಯವನ್ನು ಕೊಟ್ಟಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಈ ದೇಶವನ್ನ ಎಲ್ಲ ಒಂದು ಕಡೆ ಅಭಿವೃದ್ಧಿ ಅಂತ ಕೊಂಡೊಯ್ತಕ್ಕಂಥ ಈ ಒಂದು ಕೆಲಸಗಳೇನಿದೆ, ಇದ್ರ ಬಗ್ಗೆ ಚಿಂತನೆ ಮಾಡಿ ರಾಜ್ಯಕ್ಕೆ ಏನೇನು ಬೇಕೋ ಮಾಡ್ರಯ್ಯ ಅಂದ್ರೆ ಇವ್ರಿಗೆ ಅದು ಗೊತ್ತೇ ಇಲ್ಲ. ಇವರು ಅಧಿಕಾರದ ಕುರ್ಚಿಗೋಸ್ಕರ ಕಿತ್ತಾಡ್ತಾ ಇದ್ದಾರೆ. ಬಿಹಾರದ ಎಲೆಕ್ಷನ್ ರಿಫ್ಲೆಕ್ಟ್ ಆಗ್ಬೋದು ಸರ್ ಕರ್ನಾಟಕದಲ್ಲಿ. ಅದು ಒಂದೇ ಅಲ್ಲ, ನಾಟ್ ಓನ್ಲಿ ಕರ್ನಾಟಕ, 6 ರಾಜ್ಯಗಳು ಏನು ಇವಾಗ ನಡೀತವೆ ಅದು ಅದೇ ಆಯ್ತದೆ. ದೇಶಕ್ಕೆ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಚಿಂತನೆ, 140 ಕೋಟಿ ಭಾರತೀಯರನ್ನ ಯಾವ ರೀತಿ ನಾನು ಮುಂದಿನ ಪೀಳಿಗೆಗೆ ಒಂದು ದೊಡ್ಡ ಸಂದೇಶ ಕೊಟ್ಟು ಸಂಪತ್ಭರಿತ ರಾಷ್ಟ್ರ ಮಾಡಬಹುದು ಅನ್ನೋದನ್ನ ಮೋದಿಯವರು ಈಗಾಗಲೇ ಮಾಡಿದ್ದಾರೆ. ವಿಕಸಿತ ಭಾರತ್ 2047 ಒಳಗಡೆ ಇವೆಲ್ಲವೂ ಕೂಡ ಆಗ್ತದೆ. ಒಂದು ಮೆಟ್ರೋನು ಬರ್ತಾ ಇದೆ, 4 ಲೈನು ಕೂಡ ಈಗಾಗಲೇ DPR ಆಗಿದೆ. ಅದು ಕೆಲಸಕ್ಕೂ ಕೂಡ ಇದಾಗ್ತಾ ಇದೆ. ತುಮಕೂರೇ ಇಲ್ಲ, ಕೋಲಾರ ಅಲ್ಲ, ರಾಮನಗರ ಇಲ್ಲ, ಬೆಂಗಳೂರಿನ ಸುತ್ತ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಜಿಲ್ಲಾ ಕೇಂದ್ರಗಳೇನಿದೆ ಎಲ್ಲಾ ಜಿಲ್ಲಾ ಕೇಂದ್ರಗಳಿಗೂ ಕೂಡ ರೈಲ್ವೆ ಇಲಾಖೆ ತನ್ನದಾದಂತಹ ಕೊಡುಗೆಯನ್ನು ಕೊಡ್ತಕ್ಕಂಥದಕ್ಕೆ ರಾಷ್ಟ್ರದ ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರ ತೀರ್ಮಾನ ಆಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.